ಸತ್ಯ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಬಾಲ ಅವರೇ, ಅಕ್ಕನ ಬಗ್ಗೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮೆಲ್ಲರ ಪ್ರೀತಿ ಅವಳನ್ನು ಬದಲಾಯಿಸಿಲ್ಲ ಅಂದರೆ ಇನ್ಯಾವುದು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಸತ್ಯ ಅವರೇ, ವಿಷಯ ಅದಲ್ಲ. ನಾನು ಆಗಲೇ ಹೇಳಿದಾಗೆ ಈ ಮನೆ ನನಗೆ ಮಗನ ಸ್ಥಾನ ಕೊಟ್ಟಿದೆ. ಅಜ್ಜಿ ಅತ್ತೆ ನನಗೆ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಮನೆನ ನಾನು ಮನೆ ಮಗನ ಥರನೇ ನಡೆಸ್ಕೊಂಡು ಹೋಗ್ತೀನಿ. ನೀವು ದುಡ್ಡು ಕೊಟ್ಟರೆ ಭಾವ, ಈ ಮನೆ ನಿಮ್ಮದೆ. ನೀವು ಈ ಮನೆಗೆ ಮನೆ ಮಗನ ಥರ ಅಲ್ಲ, ಮನೆ ಮಗನೇ. ನಾನು ದುಡ್ಡು ಕೊಡ್ತಿರೋದು ನಿಮಗೆಲ್ಲ ಸಹಾಯ ಆಗಲಿ ಅಂತಲ್ಲ, ನನ್ನ ಸಮಾಧಾನಕ್ಕೆ. ಅಷ್ಟಕ್ಕೂ ತವ್ರ ಮನೆ ಋಣನ ಜೀವನದಲ್ಲಿ ಯಾವ ಹೆಣ್ಮಕ್ಳು ತೀರಿಸೋದಕ್ಕಾಗಲ್ಲ. ತಂದೆ ತಾಯಿ ಎಷ್ಟೇ ಕಷ್ಟದಲ್ಲಿದ್ರು ಮಗಳು ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ಕೊಡ್ತಾರೆ. ನನ್ನ ಜೀವನದಲ್ಲಿ ಏನೋ ಮದುವೆ ಆಕಸ್ಮಿಕವಾಗಿ ನಡೆದೋಯ್ತು. ಆದ್ರೆ ಗಿರ್ಜಮ್ಮ ಮತ್ತಮ್ಮ ನನಗೆ ಕೊಟ್ಟಿರೋ ಪ್ರೀತಿಗೆ ನಾನೇನೇ ಮಾಡಿದ್ರು ಕಡಿಮೆನೆ. ದಯವಿಟ್ಟು ಇದನ್ನ ನಿಮ್ಮ ಎಮರ್ಜೆನ್ಸಿಗೆ ಉಪಯೋಗಕ್ಕೆ ಬರುತ್ತೆ ಅಂತನಾದ್ರೂ ಇಟ್ಕೊಳ್ಳಿ. ಇದನ್ ಬೇಡ ಅಂದ್ರೆ ನನಗೆ ತುಂಬಾ ಬೇಜಾರಾಗತ್ತೆ. ಸರಿ ಸತ್ಯ. ಸರಿ, ನನಗಿನ್ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಸತ್ಯಕ್ಕ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ಬೇಡ, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಆಯ್ತಾ? ಬರ್ತೀನಿಮ್ಮ. ಗಿರ್ಜಮ್ಮ, ಹೋಗಿ ಬರ್ತೀನಿ. ಜಾನಕಿ, ನನ್ನ ಮಗನ ನೋಡ್ದ ಹಾಗೆ ಆಗ್ತಿದೆ ಅಲ್ವೇನೆ? ನಗರದಲ್ಲಿ ನಕಲಿ ಮಾತ್ರೆಗಳ ಹಾವಳಿ. ಅಸಲಿ ಯಾವುದು ನಕಲಿ ಯಾವುದು ಅಂತ ತಿಳಿಯದೆ ಮುಗ್ಧ ಜನರ ಬಲಿ. ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಜನಸಾಮಾನ್ಯರ ಪ್ರಶ್ನೆಗೆ ಸಿಗದ ಉತ್ತರ. ಮೆಡಿಕಲ್ ಮಾಫಿಯಾಗೆ ಇನ್ನೆಷ್ಟು ಬಲಿಯಾಗಬೇಕು? ಮಾಫಿಯಾದೊಂದಿಗೆ ಕೈ ಜೋಡಿಸಿರೋ ವೈದ್ಯರು, ಜೀವ ಉಳಿಸೋ ವೈದ್ಯರೇ ಜೀವ ತೆಗೆಯಲು ನಿಂತು ಬಿಟ್ರೆ ಜನರ ಅಳಲನ್ನ ಕೇಳೋರು ಯಾರು? ಅಂಕುಶವಿಲ್ಲದ ಮೆಡಿಕಲ್ ಮಾಫಿಯಾ, ಜನರ ಆರೋಗ್ಯದ ಜೊತೆ ಸರ್ಕಾರದ ಆಟ. ಛೇ ಕಾಲ ತುಂಬ ಕೆಟ್ಟೋಯ್ತು ಅಲ್ಲ. ಮಕ್ಳಿಗೆ ಕೊಡೋ ಮಾತೇನು ಈ ರೀತಿ ಮಾಡ್ತಾರೆ ಅಂದರೆ ಏನು ಹೇಳೋದು ಇವ್ರಿಗೆ? ತುಂಬ ನೀಚರು. ಅಬ್ಬಾ, ನಿಜ ಸರ್, ಮೆಡಿಕಲ್ ಫೀಲ್ಡೇ ಮಾಫಿ ಆಗೋಗ್ಬಿಟ್ಟಿದೆ ನೋಡಿ. ಹಾಗೆಲ್ಲ ಎಲ್ಲರನ್ನೂ ಒಂದೇ ತಗ್ಲಿಲಿ ತೂಗೋಕ್ಕೆ ಆಗೋದಿಲ್ಲ ಮೇಡಮ್. ಮೆಡಿಕಲ್ ಫೀಲ್ಡಲ್ಲೂ ಒಳ್ಳೆಯವರಿದ್ದಾರೆ, ಆದರೆ ಇಂಥ ಕೆಲವರು ನೀಚರಿದ್ದಾರಲ್ಲ, ಇಂಥವರಿಂದ ಎಲ್ರಿಗೂ ಕೆಟ್ಟ ಹೆಸರು ಅಷ್ಟೇ. ಆದ್ರೂ ಇಂಥ ನ್ಯೂಸ್ ನೋಡಿದ್ಮೇಲೆ ತಂದೆ ತಾಯಿಗೆ ಮಕ್ಕಳಿಗೆ ಮೆಡಿಸಿನ್ ಕೊಡೋಕೆ ಭಯ ಆಗಲ್ವಾ ಸರ್? ಯಾವ ಮೆಡಿಸಿನ್ ಇಂದ ಏನ್ ರಿಯಾಕ್ಷನ್ ಆಗ್ಬಿಡುತ್ತೋ ಅಂತ. ಮುನ್ಸ್ವಾಮಿ ಅವರೇ, ಬಂದೆ ಮೇಡಮ್. ದೇವಸ್ಥಾನದ ಹುಂಡಿ ಕಳ್ತನದ್ದು FIR ಫೈಲ್ ಇದೆಯಲ್ಲ, ಅದೊಂಚೂರು ತಂದ್ಕೊಡಿ. ಸರಿ ಮೇಡಮ್. ಮತ್ತೆ ನೀವಿಬ್ರು ಅದೇನೋ ನೋಡ್ಕೊಂಡು ಮಾತಾಡ್ತಿದ್ರಲ್ಲ, ಏನದು? ಹುಬ್ಳಿಯಲ್ಲಿ ನಕಲಿ ಮಾತ್ರೆಗಳು ಸಿಗ್ತಾ ಇದಾವೆ ಅಂತ ನ್ಯೂಸ್ ಬಂದಿದೆ ಮ್ಯಾಮ್. ಏನು ನಕಲಿ ಮಾತ್ರೆಗಳ? ಆರೋಗ್ಯನ ಸರಿ ಮಾಡೋ ಔಷಧಿನ ನಕಲಿ ಆಗ್ಬಿಟ್ರೆ ಹೇಗ್ರಿ? ಇನ್ನು ಈ ಔಷಧಿಗಳೆಲ್ಲ ಜನರಿಗೆ ತಲುಪಿಬಿಟ್ರೆ ಮುಗೀತು ಕತೆ. ಅದರಲ್ಲೂ ಮಕ್ಕಳು ಅವ್ರಿಗೆ ನಕಲಿ ಮಾತ್ರೆಗಳೆಲ್ಲ ಕೊಡ್ತಾ ಇದ್ದಾರೆ.
ಏನು ಮಕ್ಕಳ? ಪಾಪ ಅಮಾಯಕರು ಮೇಡಮ್. ಏನ್ ಹೇಳ್ತಿದ್ದೀರಾ? ಯಾವ್ದು ಜೀವ ಉಳಿಸ್ಬೇಕೋ ಅದರಿಂದನೇ ಜೀವ ತೆಗಿತಿದಾರ, ಅದರಲ್ಲೂ ಮಕ್ಕಳು. ಛೇ, ಅಂಥವ್ರು ನನ್ನ ಕೈಗೆ ಸಿಗ್ಬೇಕು. ನರ್ಕ ನರ್ಕ ತೋರಿಸ್ಬಿಡ್ತೀನಿ. ಜನಕ್ಕೆ ಇದೊಂದು ಔಷಧಿ, ಆದರೆ ಮಾರೋರಿಗೆ ಇದೊಂದು ದಂಧೆ ಮೇಡಮ್. ಮನುಷ್ಯತ್ವ ಮರ್ತವ್ರು ಅಷ್ಟೇ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ. ಇಂಥ ಕಲಬೆರಕೆ ಮಾತ್ರೆಗಳು ಹೆಣ್ಮಕ್ಳ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಮೇಡಮ್. ಪಾಪ ಹೆಣ್ಮಕ್ಳು ಪಾಡ್ ನೆನೆಸ್ಕೊಂಡ್ಬಿಟ್ರೆ ಅಯ್ಯೋ ಅನ್ಸುತ್ತೆ ಮೇಡಮ್. ದುಡ್ಡು ಮಾಡೋದಕ್ಕೆ ಜನ ಏನು ಬೇಕಾದರೂ ಮಾಡೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಮೇಡಮ್. ಇಲ್ಲ, ಇಂಥವ್ರನ್ನೆಲ್ಲ ಮಟ್ಟ ಹಾಕಬೇಕು ಸರ್. ಎಲ್ಲ ರಕ್ತ ಬೀಜಾಸುರನ ವಂಶಸ್ಥರು ಮೇಡಮ್. ಒಬ್ಬರನ್ನ ಮಟ್ಟ ಹಾಕಿದ್ರೆ ಇನ್ನೊಬ್ರು ಉಟ್ಕೊಳ್ತಾರೆ. ಇದೊಂಥರ ನಿಲ್ಲದೆ ಇರೋ ಸರಪಳಿ ಥರ ಮೇಡಮ್. ಮೆಡಿಕಲ್ ಮಾಫಿಯಾ ಅಂತಾರೆ. ಇಂಥ ಸರಪಳಿಯಿಂದ ಒಬ್ಬನ್ನ ಕಟ್ ಮಾಡಿದ್ರು ಎಷ್ಟೋ ಜೀವಗಳು ಉಳ್ದಂಗಾಗತ್ತಲ್ವಾ? ಇಂಥವ್ರನ್ನೆಲ್ಲ ಹಿಡಿದು ಗಲ್ಲಿಗೆ ಹಾಕಬೇಕು. ಅಲ್ಲ, ಇವರೆಲ್ಲ ಒಳಗಡೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರು? ಏನ್ ಫಂಕ್ಷನು? ಯಾರೋ ಬಾಯ್ ಬಿಡ್ತಿಲ್ವಲ್ಲ? ಹೇಗ್ ತಿಳ್ಕೊಳ್ಳೋದಿದ್ನ? ಸಾಕ್ ನಿಲ್ಸೆ, ನೀನ್ ಕತ್ತೆ ರಾಗನ ಕೇಳಕ್ ಆಗ್ತಿಲ್ಲ. ನಾನೇನ್ ಕೇಳಿಸ್ಕೊ ಅಂತ ಹೇಳಿದ್ನಾ? ನಿನಗೆ ಕೇಳಕ್ಕಾಗಿಲ್ಲ ಅಂದ್ರೆ ಹೋಗು, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಇದು ನನ್ನ ಮನೆ, ಎಲ್ಲಿರ್ಬೇಕೋ ಎಲ್ಲಿರ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನು, ನೀನಲ್ಲ. ಹಂಗ ಆಯ್ತು ಬಿಡು. ನಾನ್ಯಾಕೆ ಇವಳ ಜೊತೆ ಜಗಳ ಆಡ್ತಿದ್ದೇನೆ? ಹೇಗಿದ್ರು ಒಬ್ಳೇ ಇದ್ದಾಳೆ. ಇವಳ ಹತ್ರನೇ ಬಾಯ್ ಬಿಡ್ಸಿದ್ರೆ ಹೇಗೆ ಅಲ್ವೇ? ಆಗ್ಲಿಂದ ನಿನ್ ಮುಂದೆನೇ ಇದ್ದೀನಿ. ಸರಿಯಾಗಿ ಮಾತಾಡಕ್ಕೆ ಏನೇ ದೊಡ್ಡರೋಗ ನಿನಗೆ? ಮಾತಾಡಕ್ ಬಂದ್ರೆ ಕಚ್ಚಕ್ಕೆ ಬರ್ತೀಯ. ನಿನ್ ಹತ್ರ ಯಾರು ಮಾತಾಡ್ತಾರೆ? ಎಲ್ಲದಕ್ಕೂ ಉಲ್ಟಾ ಮಾತಾಡ್ತೀಯ. ನಿನ್ನ ಬಾಲ ಹೆಂಗ್ ಮೆಚ್ಕೊಂಡ ಏನೋ. ನಿನ್ನನ್ ಮೆಚ್ಕೊಂಡಾಗ ಅವ್ನು ಹಿಡ್ದಿರೋ ಕೊಡು ಬಿಟ್ಟಿದೀಯಲ್ಲ, ಅದಕ್ಕೆ. ಮಾತಿಗೆ ಮಾತ್ ಕೊಡಬೇಡ. ಈ ಸುಳ್ದಾಡ್ತಿರೋದು ನೀನು. ವಿಷಯ ಏನು ಅಂತ ಹೇಳಿ. ನಾನೇ ನಿನ್ ಹತ್ರ ಬಂದು ಮಾತಾಡ್ತೀನಿ ಅಂತ ಅನ್ಕೋಬೇಡ. ನೀನೇನ್ ಕಿತ್ತೂರು ರಾಣಿ ಚೆನ್ನಮ್ಮನ? ಆಯ್ತು, ನಾನೇ ಕೇಳ್ತಾ ಇದ್ದೀನಿ, ಉತ್ತರ ಕೊಡು. ಹೇಳು. ನೆನ್ನೆಯಿಂದ ಮನೇಲಿ ಯಾವುದೋ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅದ್ಯಾವ ಫಂಕ್ಷನು? ನಿನಗೆ ನಾನು ಹೇಳ್ಬೇಕಾ? ಹೇಳಲ್ಲ. ಏನ್ ಮಾಡ್ತೀಯಾ? ನೀಟಾಗಿ ಕೇಳ್ತಾ ಇದ್ದೀನಿ ತಾನೆ, ಹೇಳಕ್ಕೇನೆ ದೊಡ್ಡರೋಗ ನಿನಗೆ? ಇದು ನೀಟಾ? ಇವಾಗ ಏನ್ ಹೇಳ್ತೀಯೋ ಇಲ್ವೋ? ಹೇಳಲ್ಲ. ಏನ್ ಮಾಡ್ಕೊಂತೀಯ? ಬೇಡ ನೋಡು. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ, ನಮ್ ತಂಟೆಗೆ ಬರ್ಬೇಡ. ಓ, ಆಗ್ಲೇ ನಮ್ಮ ಆಗ್ಬಿಟ್ರಾ? ನೋಡ್ತೀನಿ ಈ ಆಟ ಅದೆಷ್ಟು ದಿನ ನಡೆಯುತ್ತೆ ಅಂತ. ಆಯ್ತಾಯ್ತು, ನೋಡ್ಕೊ. ನನಗೇನು, ನಿನ್ನ ಇಲ್ಲಿ ಯಾರು ಕೇರ್ ಮಾಡಲ್ಲ. ಎಷ್ಟು ಕೊಬ್ಬಿಂದ ಮಾತಾಡ್ತಾ ಇದೆಯೇ?
ನನ್ನ ಮನೇಲೆ ಇತ್ಕೊಂಡು ನನ್ನ ಗಂಡನ ಹಿಂದೆನೆ ನಾಯಿ ತರ ಅಲಿತಿದ್ಯಾ. ನನ್ನ ಅಜ್ಜಿ ನಮ್ಮಮ್ಮನ್ನ ಬುಟ್ಟಿಗೆ ಹಾಕೊಂಡಿದ್ಯಾ. ಇಷ್ಟೆಲ್ಲ ಮಾಡಿದ್ಯಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಉರ್ಕೋಬೇಡ ದಿವ್ಯಾ, ಕೂಲ್ ಡೌನ್. ಅಲ್ಲ, ನಮ್ಮನೆ ಕಾರ್ಯಕ್ರಮದ ಬಗ್ಗೆ ನಿನಗ್ಯಾಕೆ ಇಷ್ಟೊಂದು ಆಸಕ್ತಿ? ಯಾಕೆಂದ್ರೆ ನೀವುಗಳು ಯಾರು ನನಗೆ ವಿಷಯ ಹೇಳಿಲ್ವಲ್ಲ, ಅದಕ್ಕೆ. ಹೌದು ತಾನೆ? ಹಾಗಿದ್ರೆ ಅರ್ಥ ಮಾಡ್ಕೊ, ಅದು ನಿನ್ಗೆ ಸಂಬಂಧ ಪಡದೇ ಇರೋ ವಿಷಯ ಅಂತ. ಅದನ್ ಬಿಟ್ಟು ಈ ತರ ನಾಚಿಕೆ ಎಲ್ಲ ಕೇಳಕ್ ಬಂದಿದೀಯಲ್ಲ, ನಿನಗೇನ್ ಹೇಳ್ಬೇಕು? ಏಯ್, ಸಾಕು. ನಿನ್ನ ಹತ್ರ ಕಾಡ್ ಹರಟೆ ಹೊಡಿತಾ ಕೂತ್ಕೊಳಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನನ್ಗೆ ಕೆಲ್ಸ ಇದೆ. ಸುಮ್ಮನೆ ಕೆಣಕ್ ಬೇಡ, ಹೋಗ್ತಾ ಇರು. ನಿನ್ನ ಬಾಲ ಉದ್ದ ಆಗ್ತಾ ಇದೆ ಕಣೆ, ನೋಡ್ತಾ ಇರೋ ಹೇಗ್ ಕಟ್ ಮಾಡ್ತೀನಿ ಅಂತ. ನನ್ನ ಮಾವನೇ ನನ್ನ ಕಡೆ ಇರುವಾಗ ನಿಂದೇನೂ ನಡೆಯಲ್ಲ. ಥು, ನಿನ್ನ ಹತ್ರ ಮಾತಾಡ್ತೀನಲ್ಲ. ಇವಾಗ್ಲಾದು ಅರ್ಥ ಆಯ್ತಲ್ಲ. ಅಬ್ಬಾ, ಊಟ ಸಕ್ಕದಾಗಿತ್ತಮ್ಮ. ಭಾವ, ಅಂಗಡಿಗೆಲ್ಲ ರೆಡಿ ಮಾಡ್ಕೊತಿದ್ದೀರಾ? ಹಾಂ, ಸಂಜೆ ಆಗ್ತಾ ಬಂತಲ್ಲ. ಬೇಡ, ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಆಮೇಲೆ ತಿಂತೀನಿ ಕಣ. ಜಾನ್ಕಮ್ನವ್ರೆ, ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ರಲ್ಲ, ವಿಡಿಯೋ ನೋಡ್ಕೊಂಡು ಅಡ್ಗೆ ಮಾಡೋದನ್ನ ಶುರು ಮಾಡ್ಕೊಂಡಿದ್ದೀರೇನೋ? ನೋಡಿ ಅತ್ತೆ, ಯಾಕೆ ಹಾಗಂತೀಯಾ? ಅಲ್ಲ, ಅಡ್ಗೆ ಅಮ್ಮ ಮಾಡಿರೋ ತರ ಇರ್ಲಿಲ್ವಲ್ಲ, ಏನೋ ಬೇರೆ ತರ ರುಚಿ. ಆದ್ರೂ ಸೂಪರ್ ಆಗಿತ್ತು, ಅದಕ್ಕೆ ಕೇಳ್ದೆ. ಅಡಿಗೆ ಮಾಡಿದ್ದು ರುಕ್ಕು ಕಣೆ. ಈಗಂತೂ ಇವಳು ಮನೆಗೆ ಬಂದ್ಮೇಲೆ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ಎಲ್ಲ ಕೆಲಸನೂ ಇವಳೇ ಮಾಡೋದು. ಪರವಾಗಿಲ್ವೇ ಚೋಟ್ ಮೆಣಸಿನ್ಕಾಯಿ, ಆಲ್ ರೌಂಡರ್ ಅಂತ ಹೇಳು. ಸತ್ಯ, ಈ ಚೋಟ್ ಮೆಣಸಿನ್ಕಾಯಿನ ಸುಮ್ಮನೆ ಅನ್ಕೋಬೇಡ ನೀನು. ದಿವ್ಯನ್ಗೆ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತಾಳೆ. ನಿಮ್ಮನ್ನು ಬಿಟ್ಟರೆ ದಿವ್ಯಾಗೆ ಸರಿಯಾಗಿ ಕೌಂಟ್ರ್ ಕೊಡೋಳು ಇವಳೊಬ್ಳೇ ನೋಡಿ. ನಮ್ಮನ್ನಾದರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾಳೆ ನಿಮ್ಮ ಅಕ್ಕ. ಇವಳಿಗೂ ನಿಮಗೂ ಸಖತ್ತಾಗಿ ಎದುರ್ಕೋತಾಳೆ ದಿವ್ಯಾ. ಓಹೋ, ಸೂಪರ್. ಹಾಗಿದ್ರೆ ಅಂತೂ ಇಂತೂ ದಿವ್ಯಕ್ಕನ್ ಬಾಯಿ ಮುಚ್ಚೋದಕ್ಕೆ ನನ್ನನ್ನು ಬಿಟ್ಟು ಇನ್ನೊಬ್ಳು ಇದಾಳಲ್ಲ ಅನ್ನೋದೇ ಖುಷಿ ನನಗೆ. ಹೀಗಿರ್ಬೇಕು ರುಕ್ಕು, ಹೆಣ್ಮಕ್ಳು ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ನನಗಂತೂ ನೀವೇ ಸ್ಫೂರ್ತಿ ಅಕ್ಕ. ನಿಮ್ ಬಗ್ಗೆ ಕೇಳ್ತಾ ಇದ್ರೆ, ಮಾಡೋ ಕೆಲಸಗಳನ್ನ ನೋಡ್ತಾ ಇದ್ರೆ ನಿಮ್ ತರ ಇರ್ಬೇಕು ಅಂತ ಅನ್ಸುತ್ತೆ. ಹ್ಞೂ ಸತ್ಯ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳೆಲ್ಲ ನಿನ್ನ ಥರ ಆಗಬೇಕು ಅಂತ ಮಾತಾಡ್ಕೋತಾರೆ. ಥ್ಯಾಂಕ್ ಯು ರುಕ್ಕು. ನಿನ್ ನೋಡಿದ್ರೆ ನನಗೂ ಖುಷಿ ಗೊತ್ತಾ. ಗಿರ್ಜಮ್ಮಂಗೆ, ಅಮ್ಮಂಗೆ ನಿಂತರ ಒಬ್ರ ಜೊತೆ ಸಿಕ್ಕದ್ರಲ್ಲ, ಇನ್ನೇನ್ ಬೇಕು ನನ್ಗೆ? ನಮ್ಮ ಅಕ್ಕನ್ ನಂಬ್ಕೊಂಡಿದ್ದಿದ್ರೆ ಚೊಂಬೆ ಗತಿ. ಇವರಿಬ್ರನ್ನು ಚೆನ್ನಾಗಿ ನೋಡ್ಕೊ, ತುಂಬಾ ಕಷ್ಟಪಟ್ಟಿದ್ದಾರೆ. ಅದನ್ನ ನೀವ್ ಹೇಳ್ಬೇಕಾ ಅಕ್ಕ? ಖಂಡಿತ ಎಲ್ರನ್ನು ಚೆನ್ನಾಗಿ ನೋಡ್ಕೊಂತೀನಿ. ಅಯ್ಯೋ, ಟೈಮ್ ಆಯ್ತು, ನಂಗೊಂದು ಮೀಟಿಂಗ್ ಇತ್ತು. ರುಕ್ಕು ಅಮ್ಮ, ಬರ್ತೀನಿ. ಸತ್ಯ, ಇನ್ನೊಂದು 10 ನಿಮಿಷ ಇದ್ದೋಗೆ. 10 ನಿಮಿಷ ಇದ್ದೋಗೋದಕ್ಕೆ ಅಲ್ಲಿ ಕೂತಿರೋದು ನಿನ್ ಗಂಡ ಅಲ್ಲ, ನನ್ನ ತಾತ ಅಲ್ಲ. ಬರ್ತೀನಿ, ಬರ್ತೀನಮ್ಮ. ಬಾಯ್ 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 ಬಾಯ್.
ಹಾಯ್ ಅಮೂಲ್ ಬೇಬಿ. ಹಾಯ್ ಸತ್ಯ, ಫ್ರೆಶ್ ಅಪ್ ಆಗಿ ಬಂದ್ಯಾ? ವೆರಿ ಗುಡ್. ಇವತ್ತು ಕೆಲಸದ್ರಲ್ಲಿ ಏನಾಯ್ತು ಗೊತ್ತಾ? ಅಮೂಲ್ ಬೇಬಿ, ಏನಾಯ್ತು? ಒಂಥರ ಇದೆಯಾ? ಏನಿಲ್ಲ ಸತ್ಯ, ಕೆಲಸ ಟೆನ್ಷನ್ನು ಮಾಮೂಲಿ. ಏನ್ ಮಾಡ್ತಾ ಇದೀಯಾ? ಅಮೂಲ್ ಬೇಬಿ, ಯಾವಾಗಲೂ ನಾನು ಮನೆಗೆ ಬರೋದನ್ನೇ ಕಾಯ್ತಿದ್ದೆ. ಈಗ ಏನಾಗಿದೆ ನಿನಗೆ? ಇವತ್ತು ಕೆಲಸ ಜಾಸ್ತಿ ಇದೆ ಸತ್ಯ. ಪ್ಲೀಸ್ ಅಮೂಲ್ ಬೇಬಿ, ನಿನ್ನ ಆಫೀಸ್ ಕೆಲಸ ಮನೆಗೆ ತರಬೇಡ. ನಮಗೆ ಟೈಮ್ ಸಿಗೋದೇ ಅಪರೂಪ. ಓಹೋ ಹೌದಾ? ಸತ್ಯ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಸಂದರ್ಭ ಸಹಿತ ಸ್ವಲ್ಪ ವಿವರಿಸಮ್ಮ. ಅಮೂಲ್ ಬೇಬಿ, ನನಗೆ ಚಾಯ್ಸ್ ಇಲ್ಲ. ಆದ್ರೆ ನಿನ್ನ ಕೆಲಸದಲ್ಲಿ ನೀನೇ ತಾನೇ ಬಾಸು. ನೀನ್ ಹೇಳ್ತಾ ಇರೋದೇನೋ ಕರೆಕ್ಟು. ಆದ್ರೂ ಗಂಡನ್ ವಿಚಾರಿಸ್ಕೊಳಕ್ ಆಗದೆ ಇರೋಷ್ಟು ಬ್ಯುಸಿ ಯಾರಾಗಿದ್ದಾರೆ ಅಂತ ಹೇಳಮ್ಮ. ನಿಜ ಅಮೂಲ್ ಬೇಬಿ, ಆದರೆ ನನಗೆ ನಿನ್ನ ಜೊತೆ ಇರೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ, ಸಿನಿಮಾ ನೋಡೋದಕ್ಕೆ, ಒಟ್ಟಿಗೆ ಹಾಡು ಕೇಳೋದಕ್ಕೆ ಇದೆಲ್ಲ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಭುಜದ ಮೇಲೆ ಮಲಗೋದಕ್ಕೆ ಇಷ್ಟ. ಆದರೆ ಏನು ಮಾಡೋದು, ಟೈಮ್ ಆಗಿದೆಯಲ್ಲ. ಹಾಗೆಲ್ಲ ಇದ್ರೆ ಟೈಮ್ ಮಾಡ್ಕೊಬೇಕಪ್ಪ. ನಾನು ಹಾಗೆ ಅನ್ಕೋತಿದ್ದೀನಿ ಅಮೂಲ್ ಬೇಬಿ. ಇನ್ಮೇಲೆ ಬರೀ ಕೆಲಸ ಅನ್ನೋದು ಬಿಟ್ಟು ವರ್ಕ್ ಲೈಫ್ ಜೊತೆ ಪರ್ಸ್ನಲ್ ಲೈಫ್ಗೂ ಟೈಮ್ ಕೊಡಬೇಕು ಅಂತ. ಸದ್ಯ ದೇವ್ರ ದೊಡ್ಡವನ್, ಕೊನೆಗೂ ಕಣ್ಬಿಟ್ಟ. ಆಯ್ತು, ಇನ್ಮೇಲೆ ಇಬ್ರು ಒಬ್ರಿಗೊಬ್ರಿಗೆ ಟೈಮ್ ಕೊಟ್ಕೊಳ್ಳೋಣ. ನಾನು ನನ್ನ ಕೆಲ್ಸದ ಟೆನ್ಷನ್ನ ಮನೆಗೆ ತರಲ್ಲ, ನೀನು ಅಷ್ಟೇ ನಿನ್ನ ಆಫೀಸ್ ಕೆಲಸನ ಮನೆಗೆ ತರೋ ಹಾಗಿಲ್ಲ. ಸರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಸತ್ಯ, ಅವಾಗಲೇ ಭುಜದ ಮೇಲೆ ತಲೆ ಹಾಕಿ ಮಲ್ಗೋದು ಅಂತೇನೋ ಹೇಳ್ತಾ ಇದ್ದೆ. ಅಮೂಲ್ ಬೇಬಿ, ಹಾಗಿದ್ರೆ ಅವಾಗಲೇ ಹೇಳಿದ್ ಬರೀ ಸುಮ್ಮನೆನಾ? ಅಮ್ಮ, ಮೊನ್ನೆ ಪಲಾವ್ ಮಾಡಿದ್ಯಲ್ಲ, ಅದ್ರಲ್ಲಿ ಒಂದು ರಾಶಿ ಎಲೆ ಹಾಕಿದ. ದಯವಿಟ್ಟು ನೆಕ್ಸ್ಟ್ ಟೈಮ್ ಸ್ವಲ್ಪ ಕಮ್ಮಿ ಮಾಡಿ. ಅದು ಬರೀ ಎಲೆ ಅಲ್ಲ ಕಣೆ, ಪಲಾವ್ ಎಲೆ. ಅಯ್ಯೋ ಏನೋ ಒಂದಮ್ಮ. ಆಮೇಲೆ ಆ ಕರಿ ಲೀವ್ಸ್ ಇದೆಯಲ್ಲ, ಅದು ಒಂದು ರಾಶಿ ಇದೆ ಅಂತ ಸುರಿಯೋದಲ್ಲ. ಅದು ಆರೋಗ್ಯಕ್ಕೆ ಒಳ್ಳೇದ್ರಿತ್ತು. ಏನಾದ್ರೂ ಇರ್ಲಿ, ಪಲಾವ್ ಇದೆ ಬಾ ತಿನ್ನು ಅಂತ ಹೇಳ್ಬಿಟ್ಟು ಸೊಪ್ಪು ಸೌದೆ ತಿನ್ಸಕ್ಕೆ ನಾನೇನ್ ಮೇಕೆನಾ? ಊರ್ಮಿ, ದಿನೇ ದಿನೇ ನಿನ್ನ ಮಗಳದ್ದು ಯಾಕೋ ಅತಿ ಆಯ್ತು ಕಣೆ. 3 ಕತ್ತೆ ವಯಸ್ಸಾದ್ರೂ ಇನ್ನ ಚಿಕ್ಕ ಹುಡುಗಿ ತರ ಆಡ್ತಾಳೆ ನೋಡು. ನಾನು ಅದನ್ನೇ ಹೇಳೋದಕ್ಕ, ಬೇರೆಯವ್ರ ಅಡುಗೆ ಬಗ್ಗೆ ಕಮೆಂಟ್ ಮಾಡೋ ಇವಳು ನೋಡು, ಅಡುಗೆ ಮನೆ ಕಡೆ ತಲೆನೂ ಹಾಕೋದಿಲ್ಲ. ಹೇಗೆ ಕೂತಿದ್ದಾಳೆ ಅಂತ. ಇವಳನ್ನ ಮದುವೆ ಆಗೋನ್ನ ಆ ದೇವ್ರೇ ಕಾಪಾಡಬೇಕು. ಅಮ್ಮ, ನೀನು ನನ್ನ ಗಂಡನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅಲ್ಲಿ ಹೋದ್ರು ಅವನೇ ನನಗೆ ಬೇಸ್ ಹಾಕೋದು. ಅವನಿಗೆ 15 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ನಾನು ಅಲ್ಲೂ ರಾಣಿ ಥರ ಇರ್ತೀನಿ. ಉರ್ಮಿ, ಇವಳ್ದು ಯಾಕೋ ಅತಿ ಆಯ್ತು. ಹಿಡ್ಕೊಂಬ ಅವಳನ್ನ, ಬರೆ ಕೊಡ್ತೀನಿ. ಏನು, ನೀವು ನನ್ನ ಹಿಡಿತೀರಾ? ಆಯ್ತು, ನೋಡೇ ಬಿಡೋಣ. ಬನ್ನಿ ಹಿಡೀರಿ. ಇವಾಗ ಹಿಡ್ಕೊಂಬಾರೆ ಅವಳನ್ನ. ಬಂದೇ ಇರು, ಮಾಡ್ತೀನಿ ನಿನ್ಗೆ. ರಿತ್ತು, ನಿಂತ್ಕೋ ನಿಂತ್ಕೋ, ಹೋಗ್ಬೇಡ. ನಿಂತ್ಕೋ ರಿತ್ತು, ನಿಂತ್ಕೊಳೆ. ಅಮ್ಮ, 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 ದೊಡ್ಡಮ್ಮ, ದೊಡ್ಡಮ್ಮ, ಬೇಗ ಬನ್ನಿ ಇಲ್ಲಿ. ಅಮ್ಮ ಬಿದ್ದೋದ್ಲು. ಅಮ್ಮ, ಅಮ್ಮ, ಏನಾಯ್ತೆ?
ಊರ್ಮಿಳಾ ಊರ್ಮಿಳಾ ಏಯ್ ಊರ್ಮಿಳಾ ಏನಾಯ್ತು? ಕಾರ್ತಿಕ್ ಏ ಕಾರ್ತಿಕ್ ಬಾ ಇಲ್ಲಿ. ಅಮ್ಮ ಊರ್ಮಿಳಾ ಅಯ್ಯೋ ದೇವ್ರೆ ಏನಾಯ್ತು?